ನಮ್ಮ 3 ವರ್ಷದ ಕನಸು ಹೆಚ್ಚು ಕಡಿಮೆ 3 ವರ್ಷ ಟೈಮ್ ತಗೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಮಾಡಿದ್ದು ಕೂಡ ಒಂದು ಸಾರ್ಥಕ ಅನಿಸ್ತಾ ಇದೆ. ಬಿಕಾಸ್ ಜನಗಳ ಒಂದು ಆ ಪ್ರೀತಿ ಮಾತುಗಳನ್ನ ಕೇಳಿ ಸೊ ನೀವುಗಳೀಗ ಇದನ್ನ ಇನ್ನಷ್ಟು ಜನಕ್ಕೆ 1,000 ಜನ ಈ ಸಿನಿಮಾನ ಆಲ್ರೆಡಿ ಪೇಯ್ಡ್ ಪ್ರೀಮಿಯರ್ ನೋಡಿದ್ದಾರೆ. ಸೊ 1,000 ಜನದ್ದು ಪ್ರತಿಕ್ರಿಯೆ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತೇಳಿ ತುಂಬಾ ಜನ ಹತ್ತೋಗಿದ್ದಾರೆ. ಸೊ ಹತ್ತೋಗಿದ್ದಾರೆ ಯಾಕೆಂದ್ರೆ ದರ್ ಇಸ್ ಎಮೋಷನ್ ಇದೆ, ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಫೈಟ್ಸ್ ಇದೆ, ಎವ್ರಿಥಿಂಗ್ ಎಲ್ಲ ಎಲ್ಲ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನ್ ಬೇಕು ಎಲ್ಲದೂ ಈ ಸಿನಿಮಾದಲ್ಲಿದೆ. ತುಂಬಾ ಜನ ಹೇಳಿದ್ದು ಈ ಸಿನಿಮಾದ ಟೈಟಲ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಹೇಳಿದ್ದಾರೆ, ಮರಳಿ ಮನಸ್ಸಾಗಿದೆ ಅಂತೇಳಿ. ಸೊ ಕೆಳಗಡೆ ಫೀಲಿಂಗ್ ನೆವರ್ ಎಂಡ್ಸ್ ಕೂಡ ಅಷ್ಟೇ. ಆ ಫೀಲಿಂಗ್ ನೆವರ್ ಎಂಡ್ಸ್ ಅನ್ನೋ ಒಂದು ಮೀನಿಂಗ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಮ್ರಾ ಏನ್ ಕೊಟ್ಟಿದ್ದಾರೆ ಅವರಿಂದ ಹಿಡಿದು ಪ್ರೊಡಕ್ಷನ್ ಟೀಮ್ಗೆ ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮಹಾಂತೇಶ್ ಕೂಡ ಇಲ್ಲೇ ಇದ್ದಾನೆ. ಸೊ ಎಂಟೈರ್ ಆ ಒಂದು ಟೆಕ್ನಿಕಲ್ ತಂಡಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮರಳಿ ಮನಸ್ಸಾಗಿದೆ ಅನ್ನೋ ಚಿತ್ರ ತಯಾರಾಗಿದೆ. ಇದೇ ಡಿಸೆಂಬರ್ 12ನೇ ತಾರೀಕು ಕಮಿಂಗ್ 12th ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ವಿ, ತುಂಬ ಕಲರ್ಫುಲ್ ಆಗಿದೆ. ಲೊಕೇಶನ್ಸ್, ಸಾಂಗ್, ಕ್ಯಾಮ್ರಾ ವರ್ಕ್ ಭಾಳ ಅದ್ಭುತವಾಗಿ ಬಂದಿದೆ. ಹಾಗೆ ಇದರಲ್ಲಿ ನಾನೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಅಂದರೆ ನಾಯಕನ ಭಾವನ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಚಿತ್ರ ಯಶಸ್ವಿ ಆಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡಲಿ. ಹೊಸ ತಂಡ, ಹೊಸ ಪ್ರಯತ್ನ, ತುಂಬ ಅದ್ಭುತವಾಗಿದೆ. ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಇದು ನೋಡ್ತಾ ಇದ್ರೆ. ಆಗಲಿ, ಎಲ್ಲ ಒಳ್ಳೇದಾಗಲಿ ಚಿತ್ರತಂಡಕ್ಕೆ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನವೀನ್ ಅವ್ರಿಗೂ, ನಾಗರಾಜ್ ಸರ್ಗೂ, ಇಡೀ ತಂಡಕ್ಕೆ, ಬೆನಕ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಈ ಸಿನಿಮಾದ ಏನು ಮಾತಾಡೋದು ಸರ್, ಎಲ್ಲ ಡೈರೆಕ್ಟರ್ ಮಾತಾಡೋದಕ್ಕಷ್ಟೇ. ನಾನು ಮಾತಾಡೋದು ಏನಿಲ್ಲ. ನಾನು ಡೈರೆಕ್ಟರ್ದ ಆಲೋಚನೆಗಳಿಗೆ ಧ್ವನಿಯಾಗಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಈ ಸಿನಿಮಾ ಚೆನ್ನಾಗಿದೆ. ಇಲ್ಲಿವರೆಗೂ ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿದ್ದಾರೆ, ಎಲ್ಲ ಶೋಗಳು ಯಶಸ್ವಿಯಾಗಿದೆ, ಅದೊಂದು ಖುಷಿ ಇದೆ. ನಂದು ಇಷ್ಟು ವರ್ಷ ಸುಮಾರು ಸಿನಿಮಾಗಳು ಮಾಡಿ 100 ಸಿನಿಮಾಗಳು ಮಾಡಿದ ಮೇಲೆ ಈ ಥರದೊಂದು ಮೊದಲು ಸಿನಿಮಾ ನನಗೆ ಈ ಥರದೊಂದು ಒಬ್ಬ ಡೈರೆಕ್ಟ್ರು ಆ ಸಿನಿಮಾನ ಹೆಗ್ಲ ಮೇಲೆ ಹಾಕೊಂಡು ಇಲ್ಲಿವರೆಗೆ ತಂದಿದ್ದು. ನಂದು 120 ಸಿನಿಮಾಗೂ ಇರ್ಬೇಕು ಮೋಸ್ಟ್ಲಿ ಇದು. ಅಲ್ಲಿಗೆ ಮೊದಲನೇ ಸಿನಿಮಾ ಅನ್ಕೋಬೇಕಿತ್ತು ನಾನು ಇದು. ಆ ಥರದ್ದು ಒಂದು ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಹೆಗ್ಲ ಮೇಲೆ ಹಾಕೊಂಡು ಒಂದು ಸಿನಿಮಾನ ಈ ಮಟ್ಟಿಗೆ ತಂದುಬಿಟ್ಟಿದ್ದು ನನಗೆ ಮೊದಲನೇ ಸಿನಿಮಾ ಇದು. ಥ್ಯಾಂಕ್ ಯು ಸರ್. ಇದು ನನಗೆ ಅವಕಾಶನೇ ಅನ್ಕೊಂತೀನಿ. ನನ್ನ ಜೊತೆ ವರ್ಕ್ ಮಾಡೋದು ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ದೇವರಿಂದ ಎಲ್ಲರಿಗೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರ್ 5 ಹಾಡುಗಳು ಫುಲ್ ಲೆಂತ್ ಸಾಂಗ್ 5 ಇದೆ. ಬಿಟ್ಸ್ ಎಲ್ಲ ಸರ್ ಒಂದು 8 ಇದೆ ಸರ್. 10 ಇಲ್ಲ ಜಾಸ್ತಿ ಇರ್ಬೇಕು ಸರ್. 12 ಇದೆ ಸರ್. 12 ಇದೆ ಸರ್. ಅಂದ್ರೆ ಬಿಟ್ಸ್ ಎಲ್ಲ ಕಂಟಿನ್ಯೂಸ್ ಅಂದ್ರೆ ಈ ಸಿನಿಮಾ ಹೆಂಗಂದ್ರೆ ಸರ್ ಕಂಪ್ಲೀಟ್ ಲಿರಿಕ್ಸ್ ಜೊತೆ ಕತೆ ಜೊತೆ ಸಾಹಿತ್ಯ ಜೊತೆ ಸಂಗೀತ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ವಿ ಸರ್. ಹಂಗಿದೆ ವಿಷಯ ಸರ್. ಖಂಡಿತವಾಗ್ಲು ಸರ್. ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾ ಹೋಗಿದ್ದೀವಿ ಸರ್. ಅವ್ರು ಸ್ವಲ್ಪ ಮ್ಯೂಸಿಕ್ ಲವರ್ ಅವರು, ಹಾಗಾಗಿ ಸಿನಿಮಾ ಹಂಗೆ ಕ್ಯಾರಿ ಮಾಡಿದ್ದಾರೆ ಸರ್. ಅಲ್ಲ ಆ ಥರದ್ದು ಅಂದ್ರೆ ಒಬ್ಬರು ಇಲ್ಲಿವರೆಗೂ ಸರ್ ಸಿನಿಮಾ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟರ್ ಇಲ್ಲಿವರೆಗೂ ಈ ಥರದ್ದು ಆಗಿಲ್ಲ ಸರ್. ಯಾಕಂದ್ರೆ ಸಮಸ್ಯೆಗಳು ಗೊತ್ತಿಲ್ಲ ಸರ್ ನಿಮ್ಗೇನೆ ಸರ್. ಬಜೆಟ್ ಸಮಸ್ಯೆ ಇರ್ಬೋದು, ಮತ್ತೇನು ಟೀಮ್ಗಳನ್ನ ಹೊಡೆದೋಗ್ಬೋದು, ಮತ್ತೊಂದು ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ ವಿಚಾರ ಏನಿಲ್ಲ ಸರ್. ಅದರಲ್ಲಿ ಈ ಥರದೊಂದು ಮೊದಲನೇ ಸಿನಿಮಾನೇ. ನನಗೆ ಇಷ್ಟು ವರ್ಷ ಸಿನಿಮಾಗಳು ಮಾಡಿದಲ್ಲ ಸರ್. ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿ ಇಷ್ಟೊಂದು ಶೋ ಮಾಡಿ ಅದು ಸಕ್ಸಸ್ ಮಾಡಿದ್ದು ಫಸ್ಟ್ ಡೈರೆಕ್ಟರ್ ಸರ್ ಇವರೇ ಸರ್. ನನಗೆ ನಂದು ಇಷ್ಟು ಸಿನಿಮಾಗಳಲ್ಲಿ ಪ್ರಜೆಯರ್ ಅಂದ್ರೆ ಟೈಮ್ ಕಡಿಮೆ ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸರ್. ಒಂದು 16 ದಿನ ಮಾಡ್ಬಿಡಿ ಅಂತ ಡೇ ನೈಟ್ ಕೊಂಡು ಮಾಡಿಸಿದ್ರು ಸರ್. ಅದೊಂದು ಪ್ರೆಷರ್. ಮತ್ತೆ ಖುಷಿಲೇ ಮಾಡಿದ್ದು ಕೆಲಸ. ಫ್ರೀಡಮ್ ಅಂತೂ ಇತ್ತು ಸರ್. ಚೆನ್ನಾಗಬೇಕು, ಒಂದು ಫೀಲ್ ಕ್ಯಾರಿ ಮಾಡಬೇಕು ಅಂತ ಇತ್ತು. ಡೈರೆಕ್ಟರ್ ತೋಟದ್ದು ಚೆನ್ನಾಗಿತ್ತು ಸರ್. ಹಂಗಾಗಿ ಚೆನ್ನಾಗಿದೆ ಸರ್. ಸರ್ ಲೀಕ್ಸ್ ಕಲ್ಯಾಣ್ ಸರ್ 2 ಹಾಡಲ್ಲ ಸರ್. 2 ಹಾಡು ಬರ್ದಿದ್ದಾರೆ. ಡೈರೆಕ್ಟರ್ ಬರ್ದಿದ್ದಾರೆ, ಆಶಿತ್ ಸರ್ ಬರ್ದಿದ್ದಾರೆ, ಆಮೇಲೆ ಸರ್ ಹರೀಶ್ ಸರ್ ಬರ್ದಿದ್ದಾರೆ ಸರ್. ಆಮೇಲೆ ಬಿಟ್ ಸಾಂಗ್ ಹಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಹಂಗೆ ಕೆಲವೆಲ್ಲ ಹಂಗೆ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ. ಕೆಲವು ಶೂಟಲ್ಲಿ ಆದ್ಮೇಲೆ ಬಿಟ್ಟು ಮಾಡೋಣ ಇಲ್ಲಿ ಏನೋ ಅನ್ಸುತ್ತೆ. ಹಂಗಾಗಿ ಅಲ್ಲೇ ಡೈರೆಕ್ಟರ್ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಇಲ್ಲೇಂತ ಮಾಡೋಣ ಮತ್ತೆ ರಿಯೇಟ್ ಮಾಡಿದ್ವಿ, ಹಿಂಗೆಲ್ಲ ವರ್ಕ್ ಮಾಡಿದ್ವಿ ಸರ್.